ಜೈಲು ಪಾಲಾದ ಬಿಜೆಪಿ ಶಾಸಕರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಒಂದು ವೇಳೆ ಈಗ ಇವ್ರಗಳ ಮೇಲೆ ಇದೆಯಲ್ಲ ಆರೋಪ, ಈ ಆರೋಪ ಸಾಬೀತಾತು ಆಯ್ತು ಅಂತಾದ್ರೆ ಎದುರಾಗ್ಲಿದೆ ಉಚ್ಚಾಟನೆಯ ಭೀತಿ. ಶಾಸಕ ಚಂದ್ರು ಲಮಾಣಿ, ಭೈರತಿ ಬಸವರಾಜ್ಗೆ ಟೆನ್ಷನ್ ಶುರು ಆಗ್ತಾ ಇದೆ. ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಲಂಚ ಪ್ರಕರಣ ಆರೋಪಿಯಾಗಿ ಜೈಲು ಸೇರಿರೋದು ಚಂದ್ರು ಲಮಾಣಿ. ಈಗ ಇವ್ರ ಮೇಲೆ ಇರೋದು ಆರೋಪ. ಈಗ ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದೆ. ಅಕಸ್ಮಾತ್ ಏನಾದ್ರೂ ಈ ಆರೋಪಗಳು ಸಾಬೀತ್ ಆಯ್ತು ಅಂತಾದ್ರೆ ಟೆನ್ಷನ್ ಶುರು ಆಗತ್ತೆ. ಇತ್ತ ಘಟನೆಯ ಕುರಿತು ಶಾಸಕರ ಬಳಿ ಸ್ಪಷ್ಟೀಕರಣವನ್ನ ಕೇಳಿದಾರಂತೆ ಬಿಜೆಪಿಗರು. ಆರೋಪಗಳಿಗೆ ಉತ್ತರ ಕೊಡಬೇಕು ಅಂತ ಬಿಜೆಪಿ ಶಾಸಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆಯಂತೆ. ನೋಟಿಸ್ಗೆ ಉತ್ತರ ಕೊಡುವ ವಿಚಾರಕ್ಕೆ ಶಾಸಕರಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಏನು ಉತ್ತರ ಕೊಡೋದೀಗ ಅನ್ನೋದು. ಶಾಸಕರ ಉತ್ತರದ ಬಳಿಕ ಮುಂದಿನ ನಿರ್ಧಾರ ಪ್ರಕಟಿಸಲಿರುವಂಥದ್ದು ಬಿಜೆಪಿ. ಪ್ರಕರಣ ಸತ್ಯ ಎಂದಾದಲ್ಲಿ ಆರೋಪಿತರಿಗೆ ಪಕ್ಷದಿಂದ ಶಿಕ್ಷೆನಾ? ಹೀಗಾಗಿ ಜೈಲು ಸೇರಿರುವ ಶಾಸಕರಿಗೆ ಉಚ್ಚಾಟನೆಯ ಭೀತಿ ಶುರು ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ಇವ್ರಗಳ ಮೇಲಿರೋದು ಆರೋಪ. ಈಗ ಇದಕ್ಕೆ ಕಾನೂನಾತ್ಮಕವಾಗಿ ಏನು ತನಿಖೆನ ಎದುರಿಸಬೇಕು ಆ ತನಿಖೆನ ಎದುರಿಸ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಇಲ್ಲ ಇವರು ಇದ್ರಲ್ಲಿ ತಪ್ಪಿತಸ್ಥರು, ಇವರು ಇದ್ರಲ್ಲಿ ಭಾಗಿಯಾಗಿರೋದಕ್ಕೆ ನಿಖರವಾದಂಥ ಸಾಕ್ಷಿಗಳಿಗಿದೆ, ಏನು ಮಾಡಿದ್ರು ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ, ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದೇನಾದರೂ ಆಯಿತು ಅಂತಂದರೆ ಪಕ್ಷದಲ್ಲಿ ಉಳ್ಕೊಳ್ಳೋಕ್ಕೂ ಕಷ್ಟ ಆಗತ್ತೆ. ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ವರದಿ ಕೇಳಿದಾರಂತೆ, ರಿಯಾಕ್ಷನ್ಸ್ ಕೇಳಿದಾರಂತೆ. ಏನಿದು ಪ್ರಕರಣ, ನಿಮ್ಮ ಹೆಸರು ಯಾಕೆ ಬಂದಿದೆ, ನಿಮ್ಮ ಹೆಸರೇ ಯಾಕೆ ತಳ್ಕಾಕೊಂಡಿದೆ, ಏನು ಕತೆ ಅಂತ. ಅದಕ್ಕೆ ಇವರು ಉತ್ತರ ಕೊಡಬೇಕು ಇವಾಗ, ಹೀಗಿಗೆ ಅಂತ. ಸೊ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಟೆನ್ಷನ್ ಅಂತೂ ಇದ್ದೇ ಇದೆ ಅವರಿಗೆ, ಅವರ ಅಭಿಮಾನಿಗಳಿಗೆ, ಅವ್ರ ಕ್ಷೇತ್ರದ ಕಾರ್ಯಕರ್ತರಿಗೆ. ಅಯ್ಯೋ ನಮ್ಮ ಶಾಸಕರಿಗೆ ಹಿಂಗಾಗ್ಬಿಡ್ತಲ್ಲ ಅನ್ನೋದೊಂದು ಆತಂಕ, ಬೇಸರ, ಭಯ ಎಲ್ಲವೂ ಕೂಡ ಇದೆ. ಸೊ ಇದೀಗ ನಾಯಕರುಗಳು ಕೂಡ ಇದನ್ನು ಮಾನಿಟರ್ ಮಾಡ್ತಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದೀಗ ಒಂದು ಕಡೆಯಲ್ಲಿ ಈ ಪ್ರಕರಣದಿಂದ ಹೊರಗೆ ಬರಬೇಕು ಅನ್ನೋದು ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿ ಸ್ಥಾನಮಾನ ಉಳಿಸ್ಕೊಳ್ಬೇಕು ಅನ್ನೋದು ಯಾವ ಥರ ಸಂಕಷ್ಟ ಎದುರಾಗ್ತಾ ಇದೆ? ಬಿಜೆಪಿಯ ಶಾಸಕರುಗಳಿಗೆ ಈಗ ಪಕ್ಷದಲ್ಲಿ ಉಳಿದುಕೊಳ್ಳುವುದೇ ಸವಾಲಿನ ಪರಿಸ್ಥಿತಿ ಅನ್ನುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಇಬ್ಬರು ಶಾಸಕರು ವಿವಿಧ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾಗಿರುವುದು, ಪೊಲೀಸರ ವಶದಲ್ಲಿರುವುದು ಅವರಿಗೆ ವೈಯಕ್ತಿಕವಾಗಿ ಜೊತೆಗೆ ಪಕ್ಷಕ್ಕೂ ಕೂಡ ಹಿನ್ನಡೆಯನ್ನು ತಂದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದಂತಹ ಬಿಜೆಪಿಗೆ ಈಗ ಶಾಸಕರಿಬ್ಬರ ಪ್ರಕರಣದಿಂದಾಗಿ ತೀವ್ರ ಮುಜುಗರವೂ ಆಗ್ತಾ ಇದೆ. ಹಾಗೆ ಜೊತೆಗೆ ರಾಜಕೀಯವಾಗಿಯೂ ಕೂಡ ಹಿನ್ನಡೆ ಅನುಭವಿಸುವಂತ ಸನ್ನಿವೇಶ ಎದುರಾಗ್ತಿದೆ. ಇದರಲ್ಲೂ ವೈಯಕ್ತಿಕವಾಗಿ ಶಾಸಕರಿಬ್ಬರಿಗೆ ಈ ಪ್ರಕರಣಗಳಿಂದಾಗಿ ತಾವು ಪಕ್ಷದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಎಷ್ಟು ಅನ್ನುವಂತ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಚಂದ್ರು ಲಮಾಣಿ ಅವರ ಪ್ರಕರಣದಲ್ಲಿ ಈಗಾಗಲೇ ಪಕ್ಷ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದೆ. ಆ ಸಂಬಂಧಪಟ್ಟಾಗಿ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು. ಒಂದು ವೇಳೆ ಆರೋಪ ಸಾಬೀತಾದಲ್ಲಿ ಅವರನ್ನ ಪಕ್ಷದಿಂದ ಕೈ ಬಿಡಬೇಕಾದಂತ ಸನ್ನಿವೇಶ ಕೂಡ ಎದುರಾಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಬಹಳ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಶಾಸಕ ಚಂದ್ರು ಲಮಾಣಿ ಎದುರಿಸ್ತಾ ಇದ್ದಾರೆ. ಹಾಗೆ ಅದೇ ಮಾದರಿಯಾದ ಸನ್ನಿವೇಶ ಕೂಡ ಭೈರತಿ ಬಸವರಾಜ್ ಅವರಿಗೂ ಕೂಡ ಎದುರಾಗ್ತಿದೆ. ಪಕ್ಷದಲ್ಲಿನ ಸ್ಥಾನಮಾನ ಉಳಿಸಿಕೊಳ್ಳುವುದರ ಜೊತೆಗೆ ತಾವು ಇರುವ ಪ್ರಕರಣದಿಂದ ಹೊರಬರಬೇಕಾದಂತಹ ಅನಿವಾರ್ಯತೆ ಕೂಡ ಅವರಿಗಿರೋದ್ರಿಂದಾಗಿ ಪಕ್ಷ ಈ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ, ವರದಿ ಮತ್ತು ಅದಕ್ಕೆ ನೀಡುವಂತಹ ಪ್ರತಿಕ್ರಿಯೆಗಳಿಗೆ ತಾವು ಯಾವ ರೀತಿ ನಡೆದುಕೊಳ್ಬೇಕು ಅಥವಾ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಬಹಳ ಗಂಭೀರವಾಗಿ ಚಿಂತಿಸಿ ಮುಂದುವರಿಬೇಕಾಗ್ತದೆ. ಒಂದು ವೇಳೆ ಸುಳ್ಳು ಮಾಹಿತಿಯನ್ನು ಕೊಟ್ಟರೂ ಕೂಡ ಆ ಸಂಬಂಧಪಟ್ಟಾಗೆ ಶಿಕ್ಷೆಗೆ ಅವರು ಗುರಿಯಾಗಬೇಕಾಗುತ್ತೆ. ಹೀಗಾಗಿ ಪ್ರತಿ ಹಂತದಲ್ಲೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ನೀಡುವುದರ ಜೊತೆಗೆ ತಮ್ಮ ಪಕ್ಷದೊಳಗಿನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಸಂಕಷ್ಟ ಎದುರಿಸುತ್ತಿರುವುದು ಬಹುಪಾಲು ಬೇರೆ ಶಾಸಕರುಗಳಿಗೂ ಕೂಡ ಇದೊಂದು ಮಾರ್ಗದರ್ಶಿಯ ವಿಚಾರವಾಗಿ ಕಾಣಿಸ್ಕೊಳ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗೆ.